ಸ್ನೇಹಿತರೆ, ಯಾರಿಗೆಲ್ಲ ದರ್ಶನ ಸಿಕ್ಕಿದೆ ಅವರೆಲ್ಲ ತುಂಬ ಪುಣ್ಯ ಮಾಡಿದ್ರಿ ಅಂತ ಭಾವಿಸ್ತಾ, ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ದರ್ಶನ ಸಿಕ್ಕಿಲ್ಲ ದಯವಿಟ್ಟು ನನ್ನ ಹಿಂದಿನ ವಿಡಿಯೋವನ್ನು ನೋಡಿ. ದೇವರಾಯನ ದುರ್ಗದ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿಸಿದ್ದೀನಿ. ಎಲ್ರಿಗೂ ಪುಣ್ಯ ಪ್ರಾಪ್ತಿಯಾಗಲಿ. ಸ್ನೇಹಿತರೆ, ಈ ದೇವಸ್ಥಾನದ ಮತ್ತಷ್ಟು ತುಂಬ ರೋಚಕವಾದ ವಿಚಾರಗಳು ನನ್ನಲ್ಲಿವೆ. ಆದರೆ ಅದಕ್ಕೆ ಯಾವುದಕ್ಕೂ ಪುರಾವೆ ಇಲ್ಲ, ಪುರಾಣಗಳಿಲ್ಲ, ಎಲ್ಲ ಜನರ ಬಾಯಿಗೆ ಬಂದಿರುವಂಥ ವಿಚಾರಗಳು. ಅದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ನನ್ನ ಹತ್ರ ಸ್ಪಷ್ಟವಾದ ಮಾಹಿತಿ ಇಲ್ಲದಿರೋ ಕಾರಣಕ್ಕಾಗಿ ಮಾಹಿತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಸ್ನೇಹಿತರೆ. ಆದರೆ ಸ್ವಯಂ ನನಗಾದ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ, ಒಳಗಡೆ ಪ್ರವೇಶ ಕೊಟ್ಟ ತಕ್ಷಣ ಸ್ನೇಹಿತರೆ, ಅದ್ಭುತವಾಗಿ ನಮಗೆ ಗೊತ್ತಿಲ್ಲದೇ ನಮಗೆ ಪುರಾತನವಾದ ಒಂದು ಪ್ರಭೆ ನಮ್ಮನ್ನ ಅಂಟುತ್ತೆ ಅನಿಸುತ್ತೆ ಸ್ನೇಹಿತರೆ. ಎಷ್ಟು ಸುಂದರವಾಗಿದೆ ಅಂದರೆ ಅಲ್ಲಿನ ಹೂವಿನ ಪರಿಮಳ ಅಥವಾ ಗಂಧದ ಕಡ್ಡಿಯ ಪರಿಮಳಗಳು ಮತ್ತು ಕರ್ಪೂರದ ಶಾಖ ಏನಿದೆ ಅದು ನಮ್ಮ ಮೈಗೆ ಅಂಟುತ್ತೆ ಅನಿಸುತ್ತೆ, ತಲುಪುತ್ತೆ ಅನಿಸುತ್ತೆ. ತುಂಬ ಅದ್ಭುತವಾಗಿತ್ತು ಸ್ನೇಹಿತರೆ ದೇವಸ್ಥಾನ ಅಂತೂ. ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ಸ್ನೇಹಿತರೆ, ಅಲ್ಲಿರುವಂಥ ವಿಗ್ರಹ, ಅಲ್ಲಿ ಮೂಡಿರುವಂಥ ವಿಗ್ರಹ ಸ್ವಯಂ ಬ್ರಹ್ಮದೇವರು ನಿರ್ಮಾಣ ಮಾಡಿರುವಂಥ ವಿಗ್ರಹ ಅಂತೆ. ಸತ್ಯ ಸುಳ್ಳಿನ ವಿಶ್ಲೇಷಣೆಗೆ ನಾನು ಹೋಗ್ಲಿಕ್ಕಿಲ್ಲ, ಬಟ್ ದೇವಸ್ಥಾನ ಮಾತ್ರ ತುಂಬ ಅದ್ಭುತ ಅನ್ನಿಸ್ತು, ವಿಶೇಷ ಅನ್ನಿಸ್ತು, ಆಕರ್ಷಣೆ ಅನ್ನಿಸ್ತು. ಪ್ರಕೃತಿ ಮಡ್ಲಲ್ಲಿ ಭಗವಂತ ನನಗಂತೂ ಸುಂದರವಾಗಿ ಕಂಡ. ನೀವು ಒಮ್ಮೆ ನೋಡಿ, ನಿಮಗೂ ಕಾಣ್ಬೋದು. ಒಳ್ಳೆ ಮನಸ್ಸಿಂದ ನೋಡಿದ್ರೆ ಎಲ್ಲವೂ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಷಯ, ಈ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಕೆಳಗಡೆ ಅಂದರೆ ಬೆಟ್ಟವನ್ನು ಸುಮಾರು ಅರ್ಧ ಬೆಟ್ಟವನ್ನು ಇಳಿದ ನಂತರ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೂ ಭೇಟಿ ನೀಡಿ. ಅದು ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ.